ನಮಸ್ಕಾರ ಸ್ನೇಹಿತರೆ, DiShiRa ಕಿಚನ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಟೈಮ್ಸ್ ಮನೇಲಿರೋ ತರಕಾರಿ ಎಲ್ಲ ಕೂಡ ಮುಗ್ದೋಗಿರುತ್ತೆ. ಏನಪ್ಪಾ ಮಾಡೋಣ ಅಡಿಗೆನ ಇವತ್ತು ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗಿ ಕೂಡ ಸುಲಭವಾಗಿ ಹೊಡೆಯೋದೇ ಪೊಂಗಲ್ ರೆಸಿಪಿ. ತುಂಬಾನೇ ಫಾಸ್ಟ್ ಆಗಿ ಹಾಗೆ ಸಿಂಪಲ್ ಆಗಿ ಆಗುವಂತ ಪೊಂಗಲ್ ಅನ್ನ ನಾನು ಹೇಗ್ ಮಾಡ್ತೀನಿ ಅನ್ನೋದು ಕೂಡ ಇವತ್ತು ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ಪೊಂಗಲ್ ಒಂದು ತುಂಬಾ ಸುಲಭವಾದ ಹಾಗೆ ತುಂಬಾ ಬೇಗ ಆಗುವಂಥ ಒಂದು ಡಿಶ್ಶು. ಎಷ್ಟೊತ್ತು ಬೇಕಾಗಲ್ಲ. ಇದನ್ನ ಬೇಗ ಇವತ್ತೇನು ಅಡುಗೆ ಇಲ್ಲ ಅಂತ ಅನ್ಸಿದ್ರೆ ನಾವು ಪಟಾಪಟ್ ಅಂತ ಪೊಂಗಲ್ನ ರೆಡಿ ಮಾಡ್ಕೊಂಡು ಬಿಡ್ಬೋದು. ಮೇಯ್ನಾಗಿ ಪೊಂಗಲ್ಗೆ ಅರ್ಧ ಗ್ಲಾಸಷ್ಟು ನಾನಿಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿ ಎಷ್ಟು ತೊಗೊಳ್ತೀವೋ ಅಷ್ಟೇ ಸಮ ಪ್ರಮಾಣದಲ್ಲಿ ನಾವು ಹೆಸರುಬೇಳೆ ಹಾಕಬೇಕಾಗಿರೋದು. ಹಾಗಾಗಿ ನಾನು ಅರ್ಧ ಗ್ಲಾಸಷ್ಟು ಹೆಸರುಬೇಳೆನೂ ಕೂಡ ಹಾಕ್ತಾಯಿದ್ದೀನಿ. ಅಕ್ಕಿ ಹೆಸರುಬೇಳೆನ ಸಮ ಪ್ರಮಾಣದಲ್ಲಿ ತೊಗೊಳ್ಳೋದು. ಕೆಲವರು ಹೆಸರುಬೇಳೆನ ಹುರಿದು ಕೂಡ ಯೂಸ್ ಮಾಡ್ತಾರೆ. ನಾನು ಡೈರೆಕ್ಟಾಗಿ ಹಾಗೆ ಹಸಿನೇ ಹಾಕ್ತೀನಿ. ಒಂದು 5-6 ಸರಿ ಧೂಳು ಹೋಗೋವರೆಗೂ ಕೂಡ ಇದನ್ನು ಕ್ಲೀನಾಗಿ ನೀರಲ್ಲಿ ತೊಳೆದು ಅದಾದಮೇಲೆ 2.5 ಗ್ಲಾಸಷ್ಟು ನಾನು ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ. ಅಕ್ಕಿಗೆ ನೀವು ನಾರ್ಮಲಾಗಿ ಎಷ್ಟು ಹಾಕ್ತೀರೋ ಅಷ್ಟೇ ಕೂಡ ಇದಕ್ಕೂ ಹಾಕಿದ್ರೂ ಬೇಯುತ್ತೆ. 2.5 ಗ್ಲಾಸಷ್ಟು ನಾನು ಇದಕ್ಕೆ ನೀರು ಹಾಕಿ ಡೈರೆಕ್ಟಾಗಿ ಹಾಗೇ ಕುಕ್ಕರ್ನ ಇಡ್ತಾಯಿದ್ದೀನಿ. ಕುಕ್ಕರು ನೀವು ನಾರ್ಮಲಾಗಿ ಅನ್ನಕ್ಕೆ ಎಷ್ಟು ವಿಷಲ್ ಹಾಕ್ಸ್ತೀರೋ ಅಷ್ಟೇ. ನಾನು 2-3 ವಿಷಲ್ನ ಹಾಕ್ಸ್ತೀನಿ. ಅಷ್ಟು ವಿಷಲ್ ಆಗೋವರೆಗೂ ಕೂಡ ಕುಕ್ಕರನ್ನು ಕೂಗಿಸಿ ಹಾಗೆ ಅದನ್ನ ಪಕ್ಕದಲ್ಲಿ ತೆಗೆದು ತಣ್ಣಗಾಗೋದಕ್ಕೆ ಇಡ್ತೀನಿ. ಒಂದು 15 ಮಿನಿಟ್ಸಲ್ಲೆಲ್ಲ ಕೂಡ ಆಗೋಗತ್ತೆ. ಈಗ ಕುಕ್ಕರ್ ಕೂಡ ತಣ್ಣದಿದೆ, ನೋಡ್ಬೋದು. ಅಕ್ಕಿ ಮತ್ತು ಹೆಸರುಬೇಳೆ ಎರಡೂ ಕೂಡ ತುಂಬಾ ಹದವಾಗಿ ಬೆಂದಿದೆ. ಹಾಗೆ ಒಗ್ಗರಣೆಗೆ ಬೇಕಾಗುವಂಥ ಸಾಮಾನುಗಳನ್ನೆಲ್ಲ ನಾನು ಅಷ್ಟೊತ್ತಲ್ಲಿ ರೆಡಿಯಾಗಿ ಇಟ್ಕೊಳ್ತಿದ್ದೀನಿ. ಇಲ್ಲಿ ನೀವು ನೋಡ್ಬೋದು. ಸೊ ತೆಂಗಿನಕಾಯಿ ಚಿಕ್ಕದಾಗಿ ಹೆಚ್ಕೊಂಡಿರೋದು, ಹಾಗೆ ಅದರ ಜೊತೆಗೆ ಹಸಿಮೆಣಸಿನ್ಕಾಯಿ, ಶುಂಠಿ, ಕರಿಬೇವು, ಜೊತೆಗೆ ಒಂದು 10-12 ಕಾಳು ಮೆಣಸನ್ನು ನಾನು ಇಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಪೆಪ್ಪರ್ ಪೌಡರ್ ಅಂತ ನೀವೇನು ಹೇಳ್ತೀರಾ ಅದನ್ನು. ಕಾಳು ಮೆಣಸಿನ ಪುಡಿ ಮತ್ತು ಹಸಿಮೆಣಸು ಎರಡೂ ಕೂಡ ಯೂಸ್ ಮಾಡೋದ್ರಿಂದ ಖಾರನ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಸಮಟೈಮ್ಸ್ ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡೋದು ಕೂಡ ಇದೆ. ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಮೇಯ್ನಾಗಿ ಇದಕ್ಕೆ ಒಗ್ಗರಣೆಗೆ ಬೇಕಾಗೋದು ಜೀರಿಗೆನೂ ಕೂಡ ನಾನಿಲ್ಲಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಹಾಗೆ ತುಪ್ಪದ ಡಬ್ಬಿ ಕೂಡ ಪಕ್ಕದಲ್ಲಿ ರೆಡಿಯಾಗಿದೆ. ನಾನು ಇವತ್ತು ಬೌಲಿಗೆ ಜೋಡಿಸಿಲ್ಲ, ಡೈರೆಕ್ಟಾಗಿಯೇ ನಾನು ಹಾಕ್ತಾ ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೇಯ್ನಾಗಿ ಪ್ಯಾನ್ ಇಟ್ಕೊಳ್ತಾ ಇದ್ದ ಹಾಗೆ ಇದಕ್ಕೆ ನಾನು ಎಣ್ಣೆಲಿ ಒಗ್ಗರಣೆ ಹಾಕಲ್ಲ, ತುಪ್ಪದಲ್ಲಿ ಒಗ್ಗರಣೆನ ಹಾಕ್ತೀನಿ. ಪೊಂಗಲಿಗೆ ಮೇಯ್ನಾಗಿ ಫ್ಲೇವರ್ ಕೊಡೋದೇನಿದ್ರು ಕೂಡ ತುಪ್ಪ. ಹಾಗಾಗಿ ತುಪ್ಪದಲ್ಲೇ ಒಗ್ಗರಣೆ ಹಾಕ್ತೀನಿ. ಒಂದು 2-3 ಸ್ಪೂನಷ್ಟು ತುಪ್ಪನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ತುಪ್ಪ ಮಾಡೋ ವಿಡಿಯೋ ಕೂಡ ನಾನು ಲಾಸ್ಟ್ ಟೈಮ್ ರೆಕಾರ್ಡ್ ಮಾಡಿದ್ದೆ, ಅದನ್ನು ಕೂಡ ನೀವೆಲ್ಲರೂ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ತುಪ್ಪ ಸ್ವಲ್ಪ ಕರಗ್ತಾ ಇದ್ದ ಹಾಗೆ ಒಂದು 2 ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಜಾಸ್ತಿ ಹಾಕಿದಷ್ಟು ಪೊಂಗಲ್ಲು ರುಚಿಯಾಗಿಯೇ ಬರುತ್ತೆ. ಒಂದು 2 ಟೇಬಲ್ ಸ್ಪೂನಷ್ಟು ಜೀರಿಗೆನ ಅದಕ್ಕೆ ಸೇರಿಸಿ ಸ್ವಲ್ಪ ಜೀರಿಗೆ ಅರಳ್ಕೊಳ್ಳೋವರೆಗೂ ವೆಯ್ಟ್ ಮಾಡ್ತೀನಿ. ಬೇರೆ ಏನನ್ನು ಕೂಡ ನಾನು ಇದಕ್ಕೆ ಒಗ್ಗರಣೆಗೆ ಹಾಕಲ್ಲ, ಬರೀ ಜೀರಿಗೆ ಮಾತ್ರನೇ ಯೂಸ್ ಮಾಡಿದರೂ ಕೂಡ ಸಾಕಾಗತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿ ಪೊಂಗಲ್ನ ರೆಡಿ ಮಾಡ್ತಾರೆ. ಸೊ ನಾನು ಏನು ರೆಗ್ಯುಲರಾಗಿ ಯಾವ ರೀತಿ ಪೊಂಗಲ್ ಮಾಡ್ತೀನೋ ಅದನ್ನೇ ನಾನು ನಿಮಗಿಲ್ಲಿ ತೋರಿಸ್ತಾ ಇರೋದು ಅಷ್ಟೇ. ಜೀರಿಗೆ ಸ್ವಲ್ಪ ಅರಳ್ಕೊಳ್ತಾ ಇದ್ದ ಹಾಗೆ ಮಿಕ್ಕಿರೋ ಕಟ್ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಒಂದೊಂದಾಗೆ ಹಾಕ್ತಾ ಹೋಗ್ತೀನಿ. ಮೊದಲನೇದಾಗಿ ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕನಾಗಿ ಹಾಕ್ಕೊಳ್ಳಿ. ನಾನು ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಖಾರ ಆಗುತ್ತೆ ಪೊಂಗಲ್ಲು. ಕಾಳು ಮೆಣಸನ್ನು ಕೂಡ ಹಾಕೋದ್ರಿಂದ ಜಾಸ್ತಿ ಖಾರ ನಾವು ಈಗಲೇ ಹಾಕಿಬಿಟ್ರೆ ಮತ್ತು ಕಾಳು ಮೆಣಸನ್ನು ಕೂಡ ಹಾಕಿದಾಗ ತುಂಬ ಖಾರ ಆಗಿಬಿಡುತ್ತೆ. ಕರಿಬೇವು ಒಂದು 5-6 ಎಸಳು ಕರಿಬೇವನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆರಿಸಿ ಸೈಡಿಗೆ ಇಡೋದು ಬೇಡ ಅನ್ನೋದಕ್ಕೋಸ್ಕರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು. ಹಾಗೆ ತೆಂಗಿನಕಾಯಿನೂ ಅಷ್ಟೇ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕಿದ್ದರೆ ಹಾಕ್ಕೋಬೋದು, ಬೇಡ ಅಂದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಬಟ್ ತೆಂಗಿನಕಾಯಿ ಬಾಯಿಗೆ ಸಿಕ್ಕಿದ್ರೆ ಒಂಥರ ರುಚಿ ಅನಿಸುತ್ತೆ ಪೊಂಗಲ್ಲು, ಅದಕ್ಕೋಸ್ಕರ ಆ್ಯಡ್ ಮಾಡೋದು ಅಷ್ಟೇ. ಮೇಯ್ನಾಗಿ ಪೊಂಗಲ್ಗೆ ಶುಂಠಿ, ನಾನಿಲ್ಲಿ ಶುಂಠಿನ ತುರಿದು ಹಾಕ್ತಾಯಿದ್ದೀನಿ. ಶುಂಠಿ ತುರಿ ಏನಿದೆ ನೀವು ಎಷ್ಟು ಜಾಸ್ತಿ ಹಾಕ್ತಿರೋ ಪೊಂಗಲಿಗೆ ಅಷ್ಟು ಫ್ಲೇವರ್ ಕೊಡುತ್ತೆ. ಒಂದು 2 ಸ್ಪೂನಷ್ಟು ನಾನಿಲ್ಲಿ ತುರಿದಿರೋ ಶುಂಠಿನ ಹಾಕ್ತಾಯಿದ್ದೀನಿ. ಶುಂಠಿ ಪೂರ್ತಿ ಫ್ರೈ ಆಗೋವರೆಗೂ ಕೂಡ 1-2 ನಿಮಿಷ ಶುಂಠಿ ತೆಂಗಿನಕಾಯಿ ಎಲ್ಲ ನೀಟಾಗಿ ಫ್ರೈ ಆಗೋವರೆಗೂ ಕೂಡ ಹಾಗೆ ಅದನ್ನ ಬೇಯಿಸ್ಕೊಳ್ತೀನಿ. ಅದಾದಮೇಲೆ ನೆಕ್ಸ್ಟು ಕೊನೆಯಲ್ಲಿ ಇದಕ್ಕೆ ಆ್ಯಡ್ ಮಾಡೋದು ಕಾಳು ಮೆಣಸಿನ ಪುಡಿ. ಸೊ ಕಾಳು ಮೆಣಸು ಏನಿದೆ ಅದು ಕೂಡ ಅಷ್ಟೇ, ನೀವು ನಿಮಗೆ ಎಷ್ಟು ಬೇಕೋ ಖಾರ ಅದಕ್ಕೆ ತಕ್ಕನಾಗಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 10-12 ಕಾಳು ಮೆಣಸನ್ನು ಮಾತ್ರನೇ ಪೌಡ್ರ್ ಮಾಡಿ ಇಟ್ಕೊಂಡಿರೋದು, ಅಷ್ಟು ಮಾತ್ರನೇ ಹಾಕ್ತೀನಿ. ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ ತುಂಬ ಜಾಸ್ತಿ ಖಾರ ಆದರೂ ಕೂಡ ಪೊಂಗಲ್ನ ತಿನ್ನೋದಕ್ಕಾಗಲ್ಲ. ಹಾಗಾಗಿ ಕಾಳು ಮೆಣಸಿನ ಪೌಡ್ರು, ಶುಂಠಿ ಹಾಗೆ ಜೀರಿಗೆ ಇವೆಲ್ಲ ಕೂಡ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಹಾಗಾಗಿ ಇದೊಂದು ಹೆಲ್ದಿ ಡಿಶ್ ಕೂಡ ಹೌದು, ಕ್ವಿಕ್ಕಾಗಿ ಬೇಗ ಆಗುವಂಥ ರೆಸಿಪಿ ಕೂಡ ಹೌದು.
ಅರಿಶಿನ ಚಿಟಿಕೆ ಅಷ್ಟೇ ನಾನಿಲ್ಲಿ ಹಾಕ್ತಾ ಇರೋದು, ತುಂಬ ಜಾಸ್ತಿ ಹಾಕಿಲ್ಲ, ಒಂದು 1/4 ಸ್ಪೂನ್ ಅಂತ ಅಂದ್ಕೋಬಹುದು. ಕಲರ್ ಕೊಡುತ್ತೆ, ಹಾಗೆ ಒಂದು ಡಿಫ್ರೆಂಟ್ ಫ್ಲೇವರ್ ಕೂಡ ಕೊಡುತ್ತೆ ಅರಿಶಿನ. ಅದಕ್ಕೋಸ್ಕರ ಅರಿಶಿನ ಹಾಕಿದ್ಮೇಲೆ ತುಂಬ ಹೊತ್ತು ಫ್ರೈ ಮಾಡೋದೇನು ಬೇಡ, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಅದು. ನೆಕ್ಸ್ಟು ಅದ್ರ ಜೊತೆಗೇ ಬೇಯಿಸಿರೋವಂಥ ಅಕ್ಕಿ ಮತ್ತು ಹೆಸರು ಬೇಳೆನ ಸೇರಿಸ್ತಾ ಇದ್ದೀನಿ. ಪೊಂಗಲ್ ಏನಿದೆ ಯೂಶ್ವಲ್ ಆಗಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿನಲ್ಲಿರುತ್ತೆ, ಹಾಗಾಗಿ ಅದಕ್ಕೆ ಇನ್ನೊಂದು ಗ್ಲಾಸು ಬಿಸಿನೀರನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಸೊ ಎಷ್ಟು ನೀರು ಕಡಿಮೆ ಇದೆ ಅಂತ ಅನಿಸುತ್ತೋ ಅಷ್ಟು ನೀರನ್ನು ನೀವು ಸೇರಿಸ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಿಮ್ಮ ರುಚಿಗೆ ತಕ್ಕನಾಗಿ ಹಾಕ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಅದನ್ನ ನೀಟಾಗಿ ಮಿಕ್ಸ್ ಮಾಡಬೇಕು. ಶುಂಠಿ, ಕರಿಬೇವು, ತೆಂಗಿನಕಾಯಿ ಚೂರು ಅದೆಲ್ಲ ಕೂಡ ಅದರ ಫ್ಲೇವರ್ ಪೂರ್ತಿ ಪೊಂಗಲ್ ಜೊತೆಗೆ ಸೇರಿ ಹೋಗೋವರೆಗೂ ಕೂಡ ನಾವು ಇದನ್ನು ಬೇಯಿಸಬೇಕು. ಹಾಗಾಗಿ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿನಲ್ಲೇ ಸ್ಟಾರ್ಟ್ ಮಾಡಿ ನಾವು 4-5 ನಿಮಿಷ ಅದನ್ನು ನೀಟಾಗಿ ಕುದಿಸೋಷ್ಟೊತ್ತಿಗೆ ಪೊಂಗಲ್ಲು ಗಟ್ಟಿ ಆಗ್ತಾ ಬರುತ್ತೆ. ಹಾಗೆ ಅದರ ಶುಂಠಿ ಅದರದ್ದೆಲ್ಲ ಫ್ಲೇವರ್ ಏನಿದೆ ಅದು ಕೂಡ ಪೊಂಗಲ್ ಜೊತೆಗೆ ಸೇರ್ತಾ ಬರುತ್ತೆ. ನೀವೀಗ ನೋಡ್ಬೋದು 4-5 ನಿಮಿಷದಲ್ಲಾಗಲೇ ಎಷ್ಟು ಬೇಗ ಪೊಂಗಲ್ ಗಟ್ಟಿ ಆಗ್ತಾ ಬಂತು ಅಂತ. ಹಾಗೆ ಈ ಪೊಂಗಲ್ ಏನಿದೆ ಇದನ್ನು ಬಿಸಿ ಬಿಸಿಯಾಗಿರುವಾಗಲೇ ಸರ್ವ್ ಮಾಡಬೇಕು, ತಣ್ಣಗಾದ ಮೇಲೆ ಚೆನ್ನಾಗಾಗಲ್ಲ. ಸಮ್ಟೈಮ್ಸ್ ನಾವು ಇದನ್ನು ಮೊಸರು ಗೊಜ್ಜು ಜೊತೆಗೂ ಕೂಡ ತಿಂತೀವಿ, ಹಾಗೆ ಸಮ್ಟೈಮ್ಸ್ ಹಾಗೆ ಕೂಡ ತಿಂತೀವಿ ಪೊಂಗಲ್ನ. ಹೇಗೆ ತಿಂದರೂ ಕೂಡ ಪೊಂಗಲ್ ಏನಿದೆ ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿ ಡಿಶ್ಶು ರೆಡಿ ಆಯಿತು. ಇದಿವಾಗ ಸ್ಟವ್ ಆಫ್ ಮಾಡಿ ಈಗ ಬಿಸಿ ಬಿಸಿಯಾಗಿರೋವಾಗಲೇ ನಾನು ಇದನ್ನು ಸರ್ವ್ ಮಾಡ್ತೀನಿ. ಸಮ್ಟೈಮ್ಸ್ ರಾತ್ರಿ ಸಾಂಬಾರು ರಸಮ್ ಏನೂ ಉಳಿದಿರಲ್ಲ, ಮತ್ತೆ ಮಾಡಿದ್ರೆ ನಾಳೆಗೂ ಉಳಿದ್ಬಿಡುತ್ತೆ ಅಂತ ಯಾವಾಗೆಲ್ಲ ನನಗನ್ಸುತ್ತೋ, ನಾಳೆ ಫ್ರೆಶ್ ಆಗಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಅನಿಸ್ದಾಗೆಲ್ಲ ರಾತ್ರಿಗೆ ನಾನು ಸಮ್ಟೈಮ್ಸ್ ಪೊಂಗಲನ್ನು ಮಾಡೋದಿದೆ. ಇದನ್ನು ಬೆಳಗ್ಗೆ ತಿಂಡಿಗೂ ಕೂಡ ಯೂಸ್ ಮಾಡ್ಬೋದು. ತುಂಬಾ ಹೆಲ್ದಿ ಆಗಿರೋದ್ರಿಂದ ಮಕ್ಕಳಿಗೆ, ದೊಡ್ಡವರಿಗೆ, ಎಲ್ರಿಗೂ ಕೂಡ ತುಂಬಾ ಒಂದು ಗುಡ್ ಡಿಶ್. ನೋಡಿದ್ರಲ್ವಾ ಪೊಂಗಲ್ ಹೇಗೆ ಮಾಡೋದು ಅಂತ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ. ಯಾಕೆಂದ್ರೆ ನೆಕ್ಸ್ಟ್ ವಿಡಿಯೋಸ್ಗಳೇನಿದೆ ಹವ್ಯಕರ ಸ್ಟೈಲ್ ಅಲ್ಲಿ ಹಸಿ ತಬ್ಲಿ ಆ ತರದ ರೆಸಿಪಿಗಳು ಬರುತ್ತೆ. ಅದಕ್ಕೋಸ್ಕರ ದಿಶಿರಾ ಕಿಚನ್ ನೋಡೋದನ್ನ ಮರಿಬೇಡಿ. ಇನ್ನೊಂದು ನೆಕ್ಸ್ಟ್ 10 days ವರೆಗೂ ಕೂಡ ಬಹುಶಃ ನಾನು ಪ್ರತಿದಿನ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಅನ್ಕೊಳ್ತೀನಿ. ದಿಶಿರಾ ಕಿಚನ್ ಅಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಟ್ರೈ ಮಾಡ್ತೀನಿ, ನೋಡೋಣ. ಫಾರ್ ನೆಕ್ಸ್ಟ್ 10 days ನೀವು ಕೂಡ ಕಂಟಿನ್ಯೂಸ್ ಆಗಿ ದಿನ ಒಂದೊಂದು ಹೊಸ ರೆಸಿಪಿನ ದಿಶಿರಾ ಕಿಚನ್ ಅಲ್ಲಿ ನೋಡ್ಬೋದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.